ಆಪರೇಷನ್ ಲೋಟಸ್ ವಿಪಕ್ಷಗಳಲ್ಲಿ ಬ್ರೂಟಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಯನಡ್ಕ. ಜೂಲಿಯಸ್ ಸೀಸರ್ ಕಥೆಯಲ್ಲಿ ಬ್ರೂಟಸ್ ಪಾತ್ರದ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು. ಅಧಿಕಾರದ ಆಸೆಗಾಗಿ ಸ್ನೇಹಿತನ ರಕ್ತ ಚೆಲ್ಲಿದವನು ಮಾರ್ಕಸ್ ಜೂಲಿಯಸ್ ಬ್ರೂಟಸ್. ಈ ಕತೆ ಕೇವಲ ಒಬ್ಬ ರಾಜಕಾರಣಿಯ ಹತ್ಯೆಯ ಕಥೆಯಲ್ಲ, ಇದು ಸ್ನೇಹ, ನಂಬಿಕೆ, ಅಧಿಕಾರ ಮತ್ತು ದ್ರೋಹದ ಕತೆ. ಜೂಲಿಯಸ್ ಸೀಸರ್ ತನ್ನ ಸುತ್ತಮುತ್ತ ಶತ್ರುಗಳಿದ್ದಾರೆ ಅಂತ ಭಾವಿಸ್ಕೊಂಡಿದ್ದ. ಆದರೆ ಆತನನ್ನ ಸೋಲಿಸಿದವರು ಶತ್ರುಗಳಲ್ಲ, ಅವನನ್ನ ಕೊಂದಿದ್ದು ಅವನ ನಂಬಿಕಸ್ಥರಾಗಿದ್ದವರು. ಆತನಿಗೆ ಕೊನೆಯ ಕ್ಷಣದಲ್ಲಿ ಅತ್ಯಂತ ನೋವು ಕೊಟ್ಟಿದ್ದು ಕತ್ತಿಯ ಗಾಯ ಅಲ್ಲ, ತಾನು ಮಗನಂತೆ ಪ್ರೀತಿಸಿದ್ದ ಬ್ರೂಟಸ್ ಕೈಯಲ್ಲೂ ಕತ್ತಿ ಕಂಡು ಆತನಿಗೆ ಆಘಾತ ಆಗಿತ್ತು. ಜೂಲಿಯಸ್ ಸೀಸರ್ಗೆ ತನ್ನ ಸ್ನೇಹಿತನಿಂದಾದ ದ್ರೋಹದಂತೆ ರಾಜಕೀಯವಾಗಿ ಬೆನ್ನಿಗೆ ಇರಿಯುವವರ ಕತೆ ಇಂದು ನಿನ್ನೆಯದಲ್ಲ. ಈಗಲೂ ಆ ರಾಜಕೀಯ ದ್ರೋಹಗಳ ಮುಂದುವರಿತಾನೇ ಇದೆ. ಅಂದು ರೋಮಿನಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಮಾಡಿದ್ದನ್ನ ಇಂದು ಭಾರತದಲ್ಲಿ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಅಂದು ಅವರಿಗೆ ಬ್ರೂಟಸ್ ಸಿಕ್ಕಿದಂತೆ ಇಂದು ಬಿಜೆಪಿಯವರಿಗೆ ವಿಪಕ್ಷಗಳಲ್ಲಿ ಬೇಕಾದಷ್ಟು ಬ್ರೂಟಸ್ಗಳು ಸಿಗ್ತಾ ಇದ್ದಾರೆ. ಕಳೆದ ಒಂದು ದಶಕದ ಭಾರತೀಯ ರಾಜಕೀಯವನ್ನ ನೋಡಿ. ಇಲ್ಲಿ ಲೋಟಸ್ ಚಿಹ್ನೆಯಡಿ ರಾಜಕೀಯ ಮಾಡ್ತಾ ಇರುವ ಬಿಜೆಪಿ ವಿಪಕ್ಷದಲ್ಲಿರುವ ಬ್ರೂಟಸ್ಗಳನ್ನು ಹುಡುಕಿ ರಾಜಕಾರಣ ಮಾಡ್ತಾ ಇದೆ. ಭಾರತದಲ್ಲಿ ಬಿಜೆಪಿ ತನ್ನ ಆಪರೇಷನ್ ಲೋಟಸ್ಗೆ ಎದುರಾಳಿ ಪಕ್ಷದಲ್ಲಿನ ಬ್ರೂಟಸ್ಗಳನ್ನು ಬಳಸ್ಕೊಳ್ತಾ ಇದೆ. ಕಳೆದ ಒಂದು ದಶಕದಲ್ಲಿ ಬಿಜೆಪಿ ಮತ್ತು ಮೋದಿ ಸರ್ಕಾರ ಸತತವಾಗಿ ಗೆದ್ದು ಬಂದಿದೆ. ಆದರೆ ಆ ಗೆಲುವು ಕೇವಲ ಜನರ ವಿಶ್ವಾಸ ಪಡೆದು ಗೆದ್ದ ಗೆಲುವಲ್ಲ, ಜನರ ಹೃದಯ ಗೆದ್ದು ಪಡೆದ ಗೆಲುವೂ ಅಲ್ಲ. ಆ ಗೆಲುವಿನ ಹಿಂದೆ ಎದುರಾಳಿಗಳನ್ನ ಒಡೆದು ಹಾಕಿರುವ ಅನೀತಿಯ ರಾಜಕಾರಣ ಇದೆ. ಅರುಣಾಚಲ ಪ್ರದೇಶ, ಅಸ್ಸಾಂ, ಗೋವಾ, ಮಧ್ಯಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ, ದೆಹಲಿ, ಗುಜರಾತ್, ಈಗ ಪಶ್ಚಿಮ ಬಂಗಾಳದಲ್ಲಿ ಮಾಡಿದ್ದು ಅದೇ ಬ್ರೂಟಸ್ ರಾಜಕಾರಣವನ್ನ. ವಿಪಕ್ಷಗಳನ್ನು ಒಡೆದು ಗೆಲ್ಲುವುದೇ ಬಿಜೆಪಿಯ ಸೂತ್ರ. ಅದಕ್ಕೆ ತಕ್ಕಂತೆ ವಿಪಕ್ಷದಲ್ಲಿ ಬೇಕಾದಷ್ಟು ಬ್ರೂಟಸ್ಗಳು ಲೋಟಸ್ ಪಕ್ಷಕ್ಕೆ ಸಿಗ್ತಾ ಇದ್ದಾರೆ. ಅರುಣಾಚಲ ಪ್ರದೇಶದ ಪೇಮಾ ಖಂಡು, ಅಸ್ಸಾಮಿನ ಹಿಮಂತ ಬಿಶ್ವ ಶರ್ಮಾ, ಮಧ್ಯಪ್ರದೇಶದ ಜ್ಯೋತಿರಾದಿತ್ಯ ಸಿಂಧಿಯಾ, ಗೋವಾದ ದಿಗಂಬರ್ ಕಾಮತ್, ಮೈಕಲ್ ಲೋಬೋ, ಮಹಾರಾಷ್ಟ್ರದ ಏಕನಾಥ್ ಶಿಂದೆ, ಹಾಗೆ ಅಜಿತ್ ಪವಾರ್, ಹೀಗೆ ವಿಪಕ್ಷಗಳಲ್ಲಿದ್ದ ದೊಡ್ಡ ದೊಡ್ಡ ಬ್ರೂಟಸ್ಗಳ ಮೂಲಕವೇ ಬಿಜೆಪಿ ತನ್ನ ಒಡೆದಾಳುವ ರಾಜಕೀಯ ಮಾಡಿ ಇಡೀ ದೇಶದಲ್ಲಿ ಅಧಿಕಾರವನ್ನು ಗಟ್ಟಿ ಮಾಡಿಕೊಳ್ತಾ ಇದೆ. ಈಗ ಪಶ್ಚಿಮ ಬಂಗಾಳದಲ್ಲೂ ಅದನ್ನೇ ಮಾಡ್ತಾ ಇದೆ. ಅಸಲಿಗೆ 6 ವರ್ಷಗಳ ಹಿಂದೆಯೇ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ತನ್ನ ಆಪರೇಷನ್ ಲೋಟಸ್ಗೆ TMCಯಲ್ಲಿದ್ದ ಸುವೇಂದು ಅಧಿಕಾರಿ ಎಂಬ ಬ್ರೂಟಸ್ನನ್ನು ಬಲೆಗೆ ಹಾಕಿಕೊಂಡಿತ್ತು. 2026 ಅಸೆಂಬ್ಲಿ ಚುನಾವಣೆ ಬಳಿಕ TMCಯಲ್ಲಿ ಇನ್ನಷ್ಟು ಬ್ರೂಟಸ್ಗಳು ಕಂಡು ಬಂದಿದ್ದಾರೆ. 80 ಶಾಸಕರ ಪೈಕಿ 50ಕ್ಕಿಂತ ಅಧಿಕ ಶಾಸಕರು ಬಿಜೆಪಿಯ ಬಲೆಗೆ ಬಿದ್ದಿದ್ದಾರೆ. ಬಂಗಾಳದ TMC ಪಕ್ಷವನ್ನು ಒಡೆದು ಹಾಕುವಲ್ಲಿ ಬಿಜೆಪಿ ಈಗ ಸಫಲ ಆಗಿದೆ. ಇಂದು ಭಾರತೀಯ ರಾಜಕೀಯವನ್ನು ನೋಡಿದರೆ ಜೂಲಿಯಸ್ ಸೀಸರ್ ನಾಟಕ ಕೇವಲ ರಂಗಭೂಮಿಯಲ್ಲ, ಅದು ಸಂಸತ್ತಿನಲ್ಲೇ ಇದೆ, ಅದು ವಿಧಾನಸಭೆಗಳಲ್ಲಿ ಇದೆ, ಪಕ್ಷಗಳ ಕಚೇರಿಗಳಲ್ಲಿ ಇದೆ, ನಾಯಕರ ಮನೆಗಳ ಒಳಗೂ ಇದೆ. ಇಂದು ರಾಜಕೀಯದಲ್ಲಿ ಎದುರಾಳಿಗಳ ಭಯ ಕಡಿಮೆ, ಆದರೆ ಪಕ್ಕದಲ್ಲೇ ಕುಳಿತಿರುವ ಸ್ನೇಹಿತನ ಭಯ ಹೆಚ್ಚಿದೆ. ಯಾಕೆಂದರೆ ಈಗಿನ ರಾಜಕೀಯದಲ್ಲಿ ಚೂರಿ ಎದುರಿನಿಂದ ಬರುವುದಿಲ್ಲ, ಅದು ಬೆನ್ನ ಹಿಂದೆಯಿಂದ ಬರುತ್ತೆ, ಅದು ನಮ್ಮ ಭುಜದ ಮೇಲೆ ಕೈ ಹಾಕ್ಕೊಂಡೇ ಬರುತ್ತೆ. ಇಂದಿನ ರಾಜಕೀಯ ಯುದ್ಧ ಭೂಮಿಯಲ್ಲಿ ಎದುರಾಳಿಯ ಕತ್ತಿ ಕಾಣುತ್ತೆ, ಆದರೆ ನಂಬಿಕೆಯ ಹೆಸರಲ್ಲಿ ಬರುವ ಚೂರಿ ಕಾಣುವುದಿಲ್ಲ. ಒಂದು ಕಾಲದಲ್ಲಿ ರಾಜಕೀಯ ಪಕ್ಷಗಳು ಸಿದ್ಧಾಂತಗಳಿಗಾಗಿ ಹೊಡಿತಾ ಇದ್ದು, ಇಂದು ಪಕ್ಷಗಳು ಅಧಿಕಾರಕ್ಕಾಗಿ ಹೊಡಿತಾ ಇದೆ. ಒಂದು ಕಾಲದಲ್ಲಿ ನಾಯಕರು ವಿಚಾರಧಾರೆಗಾಗಿ ಹೋರಾಡ್ತಾ ಇದ್ರು, ಇಂದು ನಾಯಕರು ಹುದ್ದೆಗಾಗಿ ಹೋರಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಪಕ್ಷಾಂತರ ಮಾಡಿದವರು ಜನರ ಮುಂದೆ ಸಮರ್ಥನೆ ನೀಡಬೇಕಾಗ್ತಾ ಇತ್ತು, ಇಂದು ಪಕ್ಷಾಂತರ ಮಾಡಿದವರು ಮರುದಿನವೇ ಸಚಿವರಾಗ್ತಾರೆ. ಅಷ್ಟೇ ವ್ಯತ್ಯಾಸ ಇರೋದು. ಒಂದು ಕಾಲದಲ್ಲಿ ಭಾರತದ ರಾಜಕಾರಣ ಹೇಗಿತ್ತು ಅಂದರೆ, ಒಂದು ಪಕ್ಷ ಎದುರಾಳಿ ಪಕ್ಷವನ್ನು ಸೋಲಿಸಲು ಜನರ ಬಳಿಗೆ ಹೋಗಬೇಕಾಗಿತ್ತು, ಜನರ ವಿಶ್ವಾಸವನ್ನು ಗೆಲ್ಲಬೇಕಾಗಿತ್ತು, ಜನರ ಹೃದಯವನ್ನು ಗೆಲ್ಲಬೇಕಾಗಿತ್ತು. ಆದರೆ ಇಂದು ಭಾರತೀಯ ರಾಜಕೀಯದಲ್ಲಿ ಹೊಸ ಸೂತ್ರವೊಂದು ಹುಟ್ಕೊಂಡಿದೆ. ಅದೇನೆಂದರೆ, ಎದುರಾಳಿಯನ್ನು ಸೋಲಿಸಬೇಡ, ಎದುರಾಳಿಯನ್ನೇ
ಒಡೆದು ಬಿಡಬೇಕು. ಈ ಸೂತ್ರವನ್ನು ಕಳೆದ ಒಂದು ದಶಕದಲ್ಲಿ ಹಲವು ರಾಜ್ಯಗಳಲ್ಲಿ BJP ಪ್ರಯೋಗ ಮಾಡ್ತಾ ಇದೆ, ಈಗಲೂ ಮಾಡ್ತಾ ಇದೆ. ಕಳೆದ 10-12 ವರ್ಷಗಳಲ್ಲಿ ಅನೇಕ ರಾಜ್ಯಗಳಲ್ಲಿ ನಾವು ಅದನ್ನು ಕಂಡಿದ್ದೇವೆ. ಪಕ್ಷಗಳ ವಿಭಜನೆಯೇನು ಭಾರತಕ್ಕೆ ಹೊಸದಲ್ಲ. 1969ರಲ್ಲೇ ಕಾಂಗ್ರೆಸ್ ಪಕ್ಷ ವಿಭಜನೆಯಾಗಿತ್ತು. ಅದಕ್ಕೆ ಕಾರಣ ಏನಂದರೆ ಆ ಸಮಯದಲ್ಲಿ ಪಕ್ಷದೊಳಗಡೆ ಸೈದ್ಧಾಂತಿಕ ಸಂಘರ್ಷ ಇತ್ತು, ಆರ್ಥಿಕ ನೀತಿ, ಸಂಘಟನಾ ನಿಯಂತ್ರಣ, ನಾಯಕತ್ವದ ಪ್ರಶ್ನೆ ಇತ್ತು. ಇಂದು ನಡೀತಾ ಇರುವ ವಿಭಜನೆಗಳು ಬಹುಪಾಲು ಸಿದ್ಧಾಂತಕ್ಕಾಗಿ ನಡೀತಾ ಇಲ್ಲ, ಅವು ಅಧಿಕಾರಕ್ಕಾಗಿ ನಡೀತಾ ಇದೆ, ಅವು ಅವಕಾಶಕ್ಕಾಗಿ ನಡೀತಾ ಇದೆ, ಅವು ರಾಜಕೀಯ ಲಾಭಕ್ಕಾಗಿ ನಡೀತಾ ಇದೆ. ಅದರಿಂದ ಸಾವಿರಾರು ಕಾರ್ಯಕರ್ತರ ಭಾವನೆಗಳಿಗೆ ಗಾಯ ಆಗಿದೆ. ಇದು ಕೇವಲ ರಾಜಕೀಯ ಘಟನೆಯಲ್ಲ, ಇದು ನಿಷ್ಠೆಯ ಮೇಲಿರುವ ಪ್ರಶ್ನೆ. ಒಬ್ಬ ನಾಯಕನಿಗೆ ಒಂದು ಪಕ್ಷ ಅವಕಾಶ ಕೊಡುತ್ತೆ, ಟಿಕೆಟ್ ಕೊಡುತ್ತೆ, ಮಂತ್ರಿ ಆಗಿಸುತ್ತೆ, ಜನಪ್ರಿಯತೆ ಕೊಡುತ್ತೆ, ರಕ್ಷಣೆ ಕೊಡುತ್ತೆ. ಅದೇ ನಾಯಕ ಅಧಿಕಾರದ ಹೊಸ ಅವಕಾಶ ಕಂಡಾಗ ಪಕ್ಷ ಬಿಟ್ಟರೆ ಅದನ್ನು ರಾಜಕೀಯ ದೂರದೃಷ್ಟಿ ಎನ್ಬೇಕಾ ಅಥವಾ ಅವಕಾಶವಾದಿತನ ಎನ್ಬೇಕಾ? ಇಂದು ಪಕ್ಷಾಂತರ ಮಾಡುವ ನಾಯಕರ ಬಹುಪಾಲು ಜನರು ತಮ್ಮ ಕ್ಷೇತ್ರದ ಜನಾಭಿಪ್ರಾಯವನ್ನು ಕೇಳುವುದಿಲ್ಲ, ಅವರು ಕಾರ್ಯಕರ್ತರ ಅಭಿಪ್ರಾಯವನ್ನು ಕೇಳುವುದಿಲ್ಲ, ಅವರು ಮತದಾರರನ್ನು ಕೇಳುವುದಿಲ್ಲ. ಅವರು ಕೇವಲ ತಮ್ಮ ರಾಜಕೀಯ ಭವಿಷ್ಯವನ್ನು ಲೆಕ್ಕ ಹಾಕ್ತಾರೆ ಅಷ್ಟೇ. ಈ ಹಿಂದಿನ ರಾಜಕೀಯದಲ್ಲಿ ಸಿದ್ಧಾಂತ ಇಲ್ಲದ ಅಧಿಕಾರ ಅಪಾಯಕಾರಿ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ನಿಷ್ಠೆ ಇಲ್ಲದ ನಾಯಕ ಇನ್ನೂ ಅಪಾಯಕಾರಿ ಅಂತ ಹೇಳಬೇಕಾದ ಕಾಲ ಬಂದಿದೆ. ಯಾಕೆಂದರೆ ನಿಷ್ಠೆ ಇಲ್ಲದ ನಾಯಕ ಯಾವ ಪಕ್ಷದಲ್ಲಿದ್ದರೂ ಅವನು ಪಕ್ಷದ ಪರವಾಗಿಲ್ಲ, ಸಿದ್ಧಾಂತಕ್ಕೆ ಬದ್ಧನಾಗಿರಲ್ಲ, ಜನಪರವಾಗಿಯೂ ಇರಲ್ಲ. ದುರಂತ ಅಂದರೆ ಇಂಥ ನೀತಿಗೆಟ್ಟ ರಾಜಕೀಯ ದ್ರೋಹಿಗಳನ್ನು ಸಮರ್ಥಿಸಿಕೊಳ್ಳುವವರು ಇದ್ದಾರೆ. ಅಂದು ಬ್ರೂಟಸ್ನನ್ನು ಕೆಲವರು ಹೇಗೆ ದೇಶಪ್ರೇಮಿ ಅಂತ ಸಮರ್ಥಿಸಿಕೊಂಡ್ರು, ಅದೇ ರೀತಿ BJPಯ ಬಲೆಗೆ ಬಿದ್ದಿರುವ ವಿಪಕ್ಷ ನಾಯಕರನ್ನು ಇಲ್ಲಿನ ಕುರುಡು ಭಕ್ತರು ದೇಶಪ್ರೇಮಿಗಳಾಗಿ ಚಿತ್ರಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಇದನ್ನವರು ರಾಜಕೀಯ ಸ್ವಾತಂತ್ರ್ಯ ಅಂತ ಹೇಳ್ತಾ ಇದ್ದಾರೆ. ಓಕೆ, ರಾಜಕೀಯ ಸ್ವಾತಂತ್ರ್ಯ ಇರಬಹುದು, ಆದರೆ ಮತದಾರರಿಗೆ ಮೋಸ ಮಾಡುವ ಸ್ವಾತಂತ್ರ್ಯ ಯಾರಿಗೂ ಇಲ್ಲ. ಒಂದು ಪಕ್ಷದ ಧ್ವಜ ಹಿಡಿದು ಮತ ಕೇಳಿ ಗೆದ್ದ ನಂತರ ಇನ್ನೊಂದು ಪಕ್ಷಕ್ಕೆ ಹೋಗುವುದು ಕಾನೂನಾತ್ಮಕವಾಗಿ ಸರಿ ಇರಬಹುದು, ಆದರೆ ನೈತಿಕವಾಗಿ ಸರಿಯಾ? ಇದು ನಮ್ಮ ಪ್ರಶ್ನೆ. ಇಂದು ಭಾರತದ ರಾಜಕೀಯದಲ್ಲಿ ಒಂದು ಪಕ್ಷವನ್ನು ಸೋಲಿಸಲು ಹೊರಗಿನಿಂದ ದಾಳಿ ಮಾಡುವ ಬದಲು ಒಳಗಿನಿಂದ ಒಡೆಯುವ ತಂತ್ರ ಮಾಡಲಾಗ್ತಾ ಇದೆ. ಇದು ಹೆಚ್ಚು ಪರಿಣಾಮಕಾರಿ. ಇಂದು ಒಬ್ಬ ಪ್ರಬಲ ನಾಯಕನನ್ನು ಸೋಲಿಸಲು ಲಕ್ಷಾಂತರ ಮತದಾರರನ್ನ ಮನವೊಲಿಸುವ ಅಗತ್ಯ ಇಲ್ಲ. ಆತನ ಸುತ್ತಮುತ್ತಲಿನ ಕೆಲವರನ್ನ ಮನವೊಲಿಸಿದರೆ ಸಾಕಾಗತ್ತೆ. ಇದು ಹೊಸ ರಾಜಕೀಯ ಗಣಿತ. ಇಂದಿನ ಈ ಅನೀತಿಯ ರಾಜಕಾರಣ ನಿಷ್ಠೆಗಿಂತ ಅವಕಾಶ ಮುಖ್ಯ, ಸಿದ್ಧಾಂತಕ್ಕಿಂತ ಹುದ್ದೆ ಮುಖ್ಯ, ಕಾರ್ಯಕರ್ತರಿಗಿಂತ ಅಧಿಕಾರ ಮುಖ್ಯ ಅನ್ನುವ ಅಪಾಯಕಾರಿ ಸಂದೇಶವನ್ನು ಸಮಾಜಕ್ಕೆ ನೀಡಲಾಗ್ತಾ ಇದೆ. ನೀವೊಬ್ಬ ಸಾಮಾನ್ಯ ಕಾರ್ಯಕರ್ತನ ಬಗ್ಗೆ ಯೋಚಿಸಿ. ಅವನು ಮಳೆಯಲ್ಲಿ ನಿಂತು ಧ್ವಜ ಹಿಡಿತಾನೆ, ಬಿಸಿಲಿನಲ್ಲಿ ಪ್ರಚಾರ ಮಾಡ್ತಾನೆ, ಪೋಸ್ಟರ್ ಅಂಟಿಸ್ತಾನೆ, ಸಭೆಗಳಿಗೆ ಜನರನ್ನ ಕರೆತರ್ತಾನೆ, ಪೊಲೀಸ್ ಕೇಸ್ಗಳನ್ನು ಎದುರು ಹಾಕೋತಾನೆ. ಆದರೆ ಕೊನೆಗೆ ಅವನ ನಾಯಕ ಅಧಿಕಾರದ ಲೆಕ್ಕಾಚಾರದಲ್ಲಿ ಪಕ್ಷ ಬಿಟ್ಟು ಹೊರಟು ಬಿಡ್ತಾನೆ. ಆಗ ಆ ಕಾರ್ಯಕರ್ತನ ಮನಸ್ಥಿತಿ ಏನಾಗಿರ್ಬೋದು? ಅವನ ನಂಬಿಕೆಗೆ ಬೆಲೆ ಏನು? ಇದೇ ಕಾರಣಕ್ಕೆ ಇಂದಿನ ರಾಜಕೀಯದ ದೊಡ್ಡ ಬಿಕ್ಕಟ್ಟು ವಿರೋಧ ಪಕ್ಷಗಳಲ್ಲ, ಅದು ವಿಶ್ವಾಸದ ಕೊರತೆಯಾಗಿದೆ. ಜನರು ಈಗ ನಾಯಕರ ಮಾತಿಗಿಂತ ಅವರ ಮುಂದಿನ ಪಕ್ಷಾಂತರದ ಬಗ್ಗೆ ಹೆಚ್ಚು ಊಹಿಸ್ತಾ ಇದ್ದಾರೆ. ಇದು ಖಂಡಿತವಾಗಿಯೂ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯ ಸೂಚನೆಯಲ್ಲ. ಪಶ್ಚಿಮ ಬಂಗಾಳ ಆಗಲಿ, ಮಹಾರಾಷ್ಟ್ರ ಆಗಲಿ, ದೆಹಲಿ ಆಗಲಿ, ಕರ್ನಾಟಕ ಆಗಲಿ, ಪಕ್ಷವನ್ನು ದುರ್ಬಲಗೊಳಿಸುವ ಅತ್ಯಂತ ದೊಡ್ಡ ಶಕ್ತಿ ಹೊರಗಿಲ್ಲ, ಅದು ಒಳಗಿದೆ. ಶತ್ರುಗಳ ಸೇನೆಗಿಂತ ಬ್ರೂಟಸ್ ಹೆಚ್ಚು ಅಪಾಯಕಾರಿ. ಯಾವ ರಾಜ್ಯವಾದರೂ ಇದೇ ಸತ್ಯ. ಆದರೆ ಇತಿಹಾಸ ಮತ್ತೊಂದು ಪಾಠವನ್ನು ಹೇಳುತ್ತೆ. ಅದೇನೆಂದರೆ, ಪ್ರತಿ ದ್ರೋಹವು ಅಂತಿಮ ಗೆಲುವು ತರುವುದಿಲ್ಲ, ಪ್ರತಿ ಬಂಡಾಯವು ಶಾಶ್ವತವಾಗಿರುವುದಿಲ್ಲ, ಪ್ರತಿ ಪಕ್ಷಾಂತರವು ಜನರ ಮನಸ್ಸನ್ನು ಗೆಲ್ಲುವುದಿಲ್ಲ. ನಿಮಗೆ ಅಧಿಕಾರ ಪಡಿಬೋದು, ಆದರೆ ಗೌರವ ಪಡೆಯುವುದು ಕಷ್ಟ. ಹುದ್ದೆ ಸಿಗ್ಬೋದು, ಆದರೆ ಇತಿಹಾಸ ಗೌರವದಿಂದ ನಿಮ್ಮನ್ನು ನೆನಪು ಮಾಡ್ಕೊಳ್ಳೋದಿಲ್ಲ. ನೀವು ಅಧಿಕಾರಕ್ಕಾಗಿ ರಾಜಕೀಯ ಮಾಡ್ತಾ ಇದ್ದೀರಾ ಅಥವಾ ವಿಶ್ವಾಸಕ್ಕಾಗಿ ರಾಜಕೀಯ ಮಾಡ್ತಾ ಇದ್ದೀರಾ? ಯಾಕೆಂದರೆ ಅಧಿಕಾರ 5 ವರ್ಷಗಳದ್ದು, ಆದರೆ ವಿಶ್ವಾಸ ಪೀಳಿಗೆಯದ್ದು. ಇಂದಿನ ರಾಜಕೀಯ ಪಕ್ಷಗಳಿಗೆ ಜೂಲಿಯಸ್ ಸೀಸರ್ನ ಕಥೆಯಲ್ಲಿ ಒಂದು ಎಚ್ಚರಿಕೆಯ ಸಂದೇಶ ಇದೆ. ಅದೇನೆಂದರೆ, ಶತ್ರುಗಳ ವಿರುದ್ಧ ಹೋರಾಡುವುದು ಸುಲಭ ಇದೆ, ಆದರೆ ಸ್ನೇಹಿತನ ಮುಖವಾಡ ಹಾಕ್ಕೊಂಡಿರುವ ಬ್ರೂಟಸ್ಗಳನ್ನು ಗುರುತಿಸುವುದು ಕಷ್ಟ ಇದೆ.
ಇಂದು ಭಾರತೀಯ ರಾಜಕೀಯದ ದೊಡ್ಡ ಸವಾಲು ಇದೆ. ಧ್ವಜ ಬದಲಾಯಿಸುವವರು ಸಿಗ್ತಾರೆ, ಪಕ್ಷ ಬದಲಾಯಿಸುವವರು ಸಿಗ್ತಾರೆ, ಹುದ್ದೆಗಾಗಿ ಸಿದ್ಧಾಂತ ಬದಲಾಯಿಸುವವರು ಸಿಗ್ತಾರೆ. ಆದರೆ ಸಂಕಷ್ಟ ಬಂದಾಗಲೂ ಪಕ್ಷದ ಜೊತೆ ನಿಲ್ಲುವವರು ಮಾತ್ರ ಇತಿಹಾಸ ನಿರ್ಮಿಸ್ತಾನೆ. ಉಳಿದವರು ಅಧಿಕಾರದ ಪುಟಗಳಲ್ಲಿ ಕಾಣಿಸ್ಬೋದು, ಆದರೆ ಜನರ ನೆನಪಲ್ಲಿ ಉಳಿಯುವುದಿಲ್ಲ. ಯಾಕೆಂದರೆ ರಾಜಕೀಯದಲ್ಲಿ ಗೆಲುವಿಗಿಂತ ದೊಡ್ಡದು ನಿಷ್ಠೆ. ಬೆನ್ನಿಗೆ ಚೂರಿರಿಸಿ ಪಡೆದ ಅಧಿಕಾರಕ್ಕಿಂತ ಎದೆ ಎತ್ತಿ ಸೋತ ಗೌರವವೇ ದೊಡ್ಡದು. ಬಿಜೆಪಿಗೆ ಬಲೆಗೆ ಬೀಳ್ತಾ ಇರುವ ವಿಪಕ್ಷದಲ್ಲಿರುವ ಆಧುನಿಕ ಬ್ರೂಟಸ್ಗಳು ಒಂದು ಸತ್ಯವನ್ನ ಅರ್ಥ ಮಾಡಿಕೊಳ್ಬೇಕು. ಅದೇನೆಂದ್ರೆ, ಅಂದು ಪಟ್ಟದ ಆಸೆಗಾಗಿ ಸ್ನೇಹಿತನಿಗೆ ದ್ರೋಹ ಮಾಡಿದ್ದ ಬ್ರೂಟಸ್ಗೆ ಅಂದುಕೊಂಡಿದ್ದು ಸಿಕ್ಕಿರಲಿಲ್ಲ. ಬ್ರೂಟಸ್ನ ಉದ್ದೇಶವೇ ಈಡೇರಲಿಲ್ಲ. ಆತನಿಗೆ ತನ್ನ ರಾಜಕೀಯ ಗುರಿ ಸಾಧಿಸಲು ಸಾಧ್ಯ ಆಗಲಿಲ್ಲ. ಕೊನೆಗೆ ಯುದ್ಧ ಸೋತ ಬ್ರೂಟಸ್ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಆಧುನಿಕ ರಾಜಕೀಯದಲ್ಲಿರುವ ಬ್ರೂಟಸ್ಗಳು ಇದನ್ನ ಅರ್ಥ ಮಾಡಿಕೊಂಡ್ರೆ ಉತ್ತಮ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.